ಇವತ್ತು ಸಂಡೇ ಸ್ಪೆಷಲ್ಲು ತಲೆ ಮಾಂಸ ಸಾರು ಮಾಡ್ತಾಯಿದ್ದೀನಿ. ಯಾರು ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟು ಸ್ಟವ್ನ ಅನಿಸ್ಬಿಟ್ಟು ಬಿಸಿ ಮಾಡ್ತೀನಿ. ಪಾತ್ರೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಒಂದು ಸ್ವಲ್ಪ ಬಿಸಿಯಾಗಲಿ ಯಾರು ಮಾಡೋಣ ಅಂತ ನೋಡೋಣ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ರೋಸ್ಟ್ ಆಗಿ ಕೈ ಹುಷಾರು ಶೀತ. ಇವಾಗ ಇದೊಂದು ಸ್ವಲ್ಪ ರೋಸ್ಟ್ ಆಗುತ್ತೆ. ಇವಾಗ ತಲೆ ಮಾಂಸ ತೊಳೆದಿಟ್ಟಿದ್ದೀನಿ, ಅದು ತಗೊಳ್ತೀನಿ. ಇದೆಲ್ಲ ಚೆನ್ನಾಗಿ ನಾನು ತೊಳೆದ್ಬಿಟ್ಟು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಒಂದು 4-5 ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಥರ ಹಾಕ್ಕೊಂಡ್ಬಿಟ್ಟು ಪ್ಲಸ್ ನಾನು ಇವಾಗ ತಿಂತೀನಿ. ಚಿಕ್ಕ ವಯಸ್ಸಲ್ಲಿ ನಾನು ತಿಂತಾನೆ ಇರಲಿಲ್ಲ. ತಲೆ ಮಾಂಸ ಅಂದರೆ ನನಗೆ ತಲೆ ಮಾಂಸ ಅಂದರೆ ನನ್ನ ಚಿಕ್ಕ ವಯಸ್ಸಲ್ಲಿ ಇಷ್ಟನೇ ಇರ್ತಾರಿಲ್ಲ. ಇವತ್ತು ತಿಂತೀನಿ, ಅವಾಗ ತಿಂತಾ ಇರಲಿಲ್ಲ. ಇವಾಗ ನನ್ನ ಮಗ ತಿನ್ನಲ್ಲ, ನನ್ನ ಮಗಳು ತಿಂತಾಳೆ. ನನ್ನ ಮಗ ಅಂತೂ ತಿನ್ನಲ್ಲ. ಅವ್ನು ಚಿಕನ್ ಒಂದ್ಬಿಟ್ರೆ ಏನು ತಿನ್ನಲ್ಲ. ನಾನು ನಮ್ಮ ಯಜಮಾನ್ರು, ನನ್ನ ಮಗಳು ತಿನ್ನೋದು. ಇವಾಗ ಅರಿಶಿನ ಹಾಕ್ಬಿಟ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚೋಣ. ಪ್ಲೇಟ್ ಮುಚ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ಳಿ. ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಎಣ್ಣೆ ಹಾಕಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಆಮೇಲೆ ತಲೆ ಮಾಂಸ ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಕಲಸಿ ಇಟ್ಟಿದ್ದೀನಿ. ಇದೆಲ್ಲ ತಿಂದರೆ ಒಳ್ಳೇದು ಫ್ರೆಂಡ್ಸ್. ಆದರೆ ನನ್ನ ಮಗ ಅಂತೂ ಒಂದು ಪೀಸು ಮುಟ್ಟಲ್ಲ. ನನ್ನ ಮಗಳಂದರೆ ಒಂದು 2 ಪೀಸ್ ತಿಂತಾಳೆ. ಇವಾಗ ಕಲಿಸ್ತಾ ಇದ್ದೀನಿ ಅವ್ರಿಗೆ. ಅವ್ನು ಚಿಕ್ಕ ವಯಸ್ಸಲ್ಲಿ ನಾನು ತಿನ್ನಿಸ್ತಾ ಇರಲಿಲ್ಲ, ಜಾಸ್ತಿ ಫೋರ್ಸ್ ಮಾಡಿ. ಅದಕ್ಕೆ ಅವ್ನು ಕಲ್ತಿಲ್ಲ ಅಂತಂದರೆ ಇವಳಿಗೆ ಇವಾಗ ಒಂದು 2 ಪೀಸ್ ನಾನೇ ತಿನ್ನಿಸೋದ್ರಿಂದ ಇವಳು ಕಲ್ತಿದ್ದಾಳೆ. ಅಷ್ಟೊಂದು ಇದಕ್ಕೆ ಹಾಕೋಕ್ಕೆ ಸಾಕು ಏನು ಮಸಾಲ ಬೇಕು ರುಬ್ಕೊಳ್ಳೋಣ. ಇವಾಗ ಏನು ರುಬ್ಕೊಳ್ಳೋಕ್ಕೆ ಮಸಾಲ ಏನು ಬೇಕು ಅಂತ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನನಗೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಚಕ್ಕೆ, ಲವಂಗ, ಸ್ವಲ್ಪ ಜೀರಿಗೆ, ಒಂದು ಮೆಣಸು, ಒಂದು ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೆಣಸು, ಆಮೇಲೆ ಲವಂಗ, ಆಮೇಲೆ ಚಕ್ಕೆ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಇವಾಗ ಹಾಕೋಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ರುಬ್ಬೇಲೆ ಹಾಕ್ಕೊತೀನಿ. ಇದೆಲ್ಲ ರುಬ್ಕೊಂಡು ಆಮೇಲೆ ಅದೆಲ್ಲ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ರುಬ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ ಪೌಡರ್ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲೇ ಮಾಡಿರೋದು. ಅದ್ರ ಜೊತೆಗೇ ಇದೊಂದು ಟೊಮೊಟೊ ಇದೆಯಲ್ಲ ಇದ್ರ ಜೊತೆಗೆ ಸೇರಿಸ್ಕೊಂಡು ಅದೊಂದು ಸ್ವಲ್ಪ ಕಾಯಿ ಮೆತ್ತಗಾದ್ಮೇಲೆ ಇದನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಇವಾಗ ಇದೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ತೀನಿ. ಇವಾಗ ನೀರೆಲ್ಲ ಒಂದು ಸ್ವಲ್ಪ ಎಳ್ಕೊಂಡಿದ್ದೆ. ಈ ಮಸಾಲ ಎಲ್ಲ ಇದರಲ್ಲಿ ಹಾಕ್ತೀನಿ. ನಾವು ರುಬ್ಕೊಂಡಿರೋಂಥ ಮಸಾಲಾನ ಇದ್ರ ಜೊತೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇವಾಗ ಉಪ್ಪು ಹಾಕ್ಕೊಳ್ತೀನಿ. ನಾನು ಉಪ್ಪು ಅವಾಗೆ ಹಾಕ್ಕೊಂಡಿಲ್ಲ, ಇವಾಗ ಎಲ್ಲದಕ್ಕೆ ಸೇರಿಸಿ ಹಾಕ್ಕೊಂಡಿಲ್ಲ. ಉಪ್ಪು
ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಎಲ್ಲ ಕಲಿಸ್ಕೊತೀನಿ. ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಇವಾಗ ಕ್ಲೋಸ್ ಮಾಡ್ಕೊಳ್ಳೋಣ. ಕ್ಲೋಸ್ ಮಾಡಿಕೊಂಡ್ರೆ ವಿಸಲ್ ಹಾಕ್ಬಿಟ್ಟು ನಾನು 4-5 ವಿಸಲ್ ಬಿಡ್ತೀನಿ. ಒಂದೊಂದು ಇದು ಬಲ್ತಿರುತ್ತೆ ತಲೆ, ಅದು 4-5 ವಿಸಲ್ ಮೇಲೆ ಹಾಕಬೇಕು. ಒಂದೊಂದು ಬೇಗ ಒಂದು 3-4 ವಿಸಲ್ಗೆ ಬೆಂದು ಹೋಗುತ್ತೆ. ನಾವು ನೋಡಿಕೊಂಡು ಯಾವ ಥರ ನಾವು ತೊಗೊಂಬಂದಿದ್ದೀವೋ ಆ ಥರ ಇದಾಗುತ್ತೆ. ಆ ಥರ ಮಾಡ್ಕೊಬೇಕು. ಇವಾಗ ಇದು 4-5 ವಿಸಲ್ ಬರೋವರೆಗೂ ವೆಯ್ಟ್ ಮಾಡೋಣ. 4-5 ವಿಸಲ್ ಬಂದಿದೆ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.